ಕ್ಯೂಟಿ ಕ್ಯೂಟಿ ಹೆದರ್ಕೋಬೇಡ ಕಣೆ, ನಿಮ್ಮ ಅಮ್ಮನ ಕೂದಲು ಕಲರ್ ನೋಡಿ. ಎಲ್ಲಿ ನಿನ್ ಕಣ್ ಕಾಣ್ತಿಲ್ವಲ್ಲ, ತೋರ್ಸು. ನನ್ನ ಹತ್ರ ನೋಡಿ ಒಂದ್ ಎರಡೇ ಬಿಳಿ ಕೂದಿದೆ ಅಷ್ಟೇ. ಬೈ ನ್ಯಾಚುರಲ್ ಆಗಿರ್ಬೇಕು ಅಂತ ಅನ್ಕೊಂಡಿದೀನಿ. ನನ್ನ ಮಗಳು ಬರ್ಡೇಗೆ ನ್ಯಾಚುರಲ್ ಆಗಿರ್ತೀನಿ. ಫಸ್ಟ್ ಹೋಗಿ ಹೇರ್ ಕಟ್ ಮಾಡಿಸ್ಕೊ ಬಾ. ಬೇಬಿ ಏನಿದು ಕೀಟಿ? ಪಪ್ಪ ಹೆಂಗ್ ಕಾಣ್ತಿದೆ? ಅಯ್ಯೋ ನಾಚ್ಕೊಳ್ಳೋದ್ ನೋಡಿ ಪಪ್ಪ ನೋಡಿ. ಹೀರೋ ಅನ್ನು ಪಪ್ಪಂಗೆ ಹಿಂಗಡೆ ಎಲ್ಲ ಫುಲ್ ಉದ್ದ ಇದೆ, ಅದೆಲ್ಲ ಎಲ್ಲ ಮೀಡಿಯಮ್ ಅಲ್ಲೇ ಮಾಡಿ. ನನ್ನ ಕ್ಯೂಟಿ ಬರ್ತಡೆಗೆ ನನ್ನ ಹೇರ್ ಸ್ಟೈಲ್ ಆಗಿರುತ್ತೆ ಈ ತರ. ಬಾತ್ರೂಮ್ ತೊಳೆದು ಬಿಟ್ಟು ಸ್ನಾನ ಮಾಡ್ಕೊಂಡು ಬರ್ತೀನಿ. ಆದಷ್ಟು ಹೆಲ್ಪ್ ಮಾಡಿ ಮನೆ ಹೆಣ್ಮಕ್ಳಿಗೆ, ಓಕೆನಾ? ಕರೆಕ್ಟಾಗಿ ಇವತ್ತಿಗೆ ನನ್ನ ಮಗಳು ಬರ್ತಡೆ ಎಷ್ಟು ಒಂದು ವಾರ ಆಯ್ತಾ ಬೇಬಿ? ಒಂದು ವಾರ ಆಯ್ತಾನ? 3 ದಿನ ಇದೆ. ನೋಡು ಅದೆಲ್ಲ ಚೆನ್ನಾಗುತ್ತೆ. 3 ದಿನ ಐತೆ. ತಿಂಡಿ ತಿನ್ಬೇಕು ನೋಡಿ. ನಮ್ಮತ್ತೆ ದೋಸೆಗೆ ನೆನ್ನೆ ಚಿಕನ್ ಸಾರು ಇತ್ತಲ್ಲ, ಅದನ್ನೇ ಕೊಟ್ಬಿಟ್ಟವ್ರೆ. ಬೇಬಿ ಎಲ್ಲಿ ನಿನ್ನ ಕಣ್ ಕಾಣ್ತಿಲ್ವಲ್ಲ, ತೋರ್ಸು. ಎಲ್ಲಿ ಕಣ್ಣು? ವಾ ಬರ್ತಡೆಗೆ ನಮ್ಮ 3 ದಿನ ಐತೆ. ಹೇರ್ ಕಟ್ ಏನು ಬೇಬಿ ಅದು? ಹಾಂ, ಬಾಫ್ ಕಟ್ ಮಾಡ್ಕೊಂಡಿದ್ಯಲ್ಲ ಹುಡುಗಿರ್ತಾರ. ಹೋಗಲಿ ಫಸ್ಟ್ ಹೋಗಿ ಹೇರ್ ಕಟ್ ಮಾಡಿಸ್ಕೊ ಬಾ. ಹೇರ್ ಕಟ್ ಮಾಡಿಸ್ಕೊ ಬೇಬಿ. ಎಲ್ರು ಹೆಂಗೆ ರೆಡಿ ಬರ್ತಡೇ ಮುಗಿದ್ಮೇಲೆ ಅಲ್ಲಿ ಬರ್ತಡೇ ದಿನ ಯಾರು ನೀನಲ್ಲ ಎಲ್ಲಿ ಅವ್ರ ಡ್ಯಾಡಿ ಅನ್ನಲ್ಲ ಎಲ್ಲಿ ಹುಚ್ಚ ಅಂತಾರ ಅಂದ್ಬಿಟ್ರಿ ಈಗ ಆಮೇಲೆ ಅಂತಂದ್ರೆ ಹೇ ಚೆನ್ನಾಗಿ ಕಾಣಲ್ಲ. ಅವಾಗ ಕಟ್ಟು ಮತ್ತು ಟ್ರಿಮಿಂಗ್ ಮಾಡಿಸ್ಕೊ ಬಾ. ನೀವೇ ಹೇಳಿ ಅವನು ಹೇರ್ ಕಟಿಂಗ್ ಮಾಡಿಸ್ಬೇಕಾ ಬೇಡವಾ? ಇಲ್ಲಿ ಅವ್ರು ಇವಾಗ ನಿನ್ನ ನೋಡ್ತಾ ಇದಾರೆ. ನಿಂದು ಬಿಳಿ ಕೂದಲು 1000 ಐತೆ ಅಲ್ಲಿ. ನೀನ್ ಡೈ ಹಾಕೊಳ್ಳಲ್ವಾ? ನೀನ್ ರೆಡಿ ಆಗಲ್ಲ? ನಾನು ನ್ಯಾಚುರಲ್ ಅದು ಒಂದು 2-3 ಇದೆ ಅಷ್ಟೇ, ಅದ್ರಲ್ಲೇನು ಕಾಣಲ್ಲ. ನಾನು ಹೆಂಗಿದ್ರು ಸಖತ್ತಾಗಿ ಸೂಪರಾಗೆ ಕಾಣ್ತೀನಿ ಅಲ್ವಾ? ಸೊ ನ್ಯಾಚುರಲ್. ನನ್ನ ತೋರಿಸಿಲ್ಲ. ಹೌದಾ, ಅವಳು ಹೇಳಿದ್ ನಿಜನೇ. ಆಕ್ಚುಲಿ ಒಂದು 2-3 ಇದೆ ಕಪ್ಪು ಕೂದಲು ಅಷ್ಟೇ, ಬಿಳಿ ಕೂದಲಲ್ಲ. ಇನ್ನೆಲ್ಲ ಬಿಳಿ ಕೂದಲೇ ಇರೋದು ಹೇಳ್ದು ನೋಡಿ. ಇದೆಲ್ಲ ಬೇಡ ನನ್ನ ಹತ್ರ ನೋಡಿ ಒಂದು ಎರಡೇ ಬಿಳಿ ಕೂದಿದೆ ಅಷ್ಟೇ. ಬೈ ನ್ಯಾಚುರಲ್ ಆಗಿರ್ಬೇಕು ಅಂತ ಅನ್ಕೊಂಡಿದೀನಿ. ನನ್ನ ಮಗಳು ಬರ್ಡೇಗೆ ನ್ಯಾಚುರಲ್ ಆಗಿರ್ತೀನಿ. ಸೊ ನೋ ಹೇರ್ ಡೈ. ನೀನ್ ಹೋಗಿ ಫಸ್ಟ್ ಹೇರ್ ಕಟ್ ಮಾಡಿಸ್ಕೊ ಬಾ ಸಾಕು. ಲೈಟಾಗಿ ಮಾಡಿಸ್ಕೊ ಬರಲ್ಲ? ಲೈಟಾಗಿ ಕೂಡ ಚೆನ್ನಾಗಿ ಮಾಡಿಸು ಸಾಕು. ನೀನು ಉದ್ದ ಕೂದಲು ಬಿಟ್ಟಿದ್ದು ಇರ್ಲಿ, ಅದು ಲೈಟಾಗಿ ಬಿಡ್ತೀನಿ. ಅದು ನಾರ್ಮಲ್, ಅವ್ರಿಗೆ ಗೊತ್ತು ಬಿಡು. ನಾರ್ಮಲ್ ಆಗಿ ಈ ತರ ನೋಡಿ. ಅವ್ನಿಗೆ ನಿಜವಾಗ್ಲೂ ಹೇಳಿ ಉದ್ದ ಕೂದಲು ಚೆನ್ನಾಗಿ ಕಾಣುತ್ತೆ ಅವನಿಗೆ. ಟ್ರಿಮ್ ಹೆಂಗ್ ಮಾಡಿಸ್ಲಿ? ಟ್ರಿಮ್ ಗೊತ್ತಲ್ಲ, ಹಿಂಗ್ ಲೈನ್ ಬೇಡವಾ? ಅದು ಬೇಡ, ನಾನು ಕಳಿಸ್ತೀನಿ. ಒಂದು ಫೋಟೋ ಕಳಿಸ್ತೀನಿ ರೆಫರೆನ್ಸ್. ಹಿಂಗ್ ಮಾಡಿಸ್ತೀನಿ ಅವನು. ಬೇಡ ಅವ್ನು ಬಿಯರ್ಡ್ ನಾನೊಂದು ಕಳಿಸ್ತೀನಿ ನಿನಗೆ. ಅದೇ ತರ ಮಾಡಿಸೋ, ಚೆನ್ನಾಗಿ ಕಾಣಿಸ್ತಿತ್ತು ನಿಂಗೆ ಲಾಸ್ಟ್ ಟೈಮು. ಹೇರ್ ಕಟ್ ಅಷ್ಟೇ ಇಷ್ಟೊಂದು ಬೇಡ. ಅದು ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ ಕಣೆ, ನಿಂಗೆ ಚೆನ್ನಾಗಿ ಕಾಣಿಸ್ತೈತೆ ಕಣ. ಒಂಟು ಲಾಸ್ಟ್ ಟೈಮಲ್ಲಿ ಅದ್ರ ಲಾಸ್ಟ್ ಟೈಮ್ ಮಾಡಿಸ್ಕೊಂಡು ಬಂದಿದ್ದೆ, ಚೆನ್ನಾಗಿ ಕಾಣಿಸ್ತಿತ್ತು. ಹೇರ್ ಸಖತ್ ಉದ್ದ ಬೆಳೆದೈತೆ ಆಯ್ತಾ? ತಿನ್ನೋದು ಬಿಟ್ಬಿಟ್ಟು ನಾನು ಹೇಳೋದು ಕೇಳು. ಹೇರ್ ಸಖತ್ ಬೆಳೆದೈತೆ, ಆಲ್ಮೋಸ್ಟ್ ಕಟ್ ಮಾಡಿಸು ಆಯ್ತಾ? ಕ್ಲೀನಾಗಿ ಹಿಂಗೆ ನೋಡು. ನೋಡಿ ಹಿಂಗ್ ಕ್ರಾಪ್ ಬಾಚಿದ್ರೆ ಹಿಂಗ್ ಕ್ಲೀನಾಗಿ ಕೂರ್ಬೇಕು. ಹಿಂಗಲ್ಲ ಹಾರಬಾರ್ದು. ಹಾಗಾದ್ರೆ ಈ ವ್ಲಾಗ್ ಬಂದು ಕ್ಯೂಟಿ ಬರ್ತಡೆಗೆ ನಾವು ರೆಡಿ ಅಂತನಾ? ಗೆಟ್ ರೆಡಿ ಫಾರ್ ಕ್ಯೂಟಿ ಗೊಂಬೆ ಬರ್ಡೇ. ಓಕೆ ಬೇಗ ತಿನ್ಬಿಟ್ಟು ಹೋಗು ಬೇಬೆ. ಟಟಾ ಬೈ ಬಾಯ್. ನೋಡ್ತೀನಿ ಹೆಂಗ್ ಮಾಡಿಸ್ಕೊಳ್ತೀಯ. ಓಕೆ, ನಾನು ಈಗ ಏನೇನು ಇವತ್ತು ಆ್ಯಕ್ಚುಲಿ ಹತ್ತಿರ ಬಂತಲ್ಲ, ಬರೀ 3 ದಿನ ಇರೋದ್ರಿಂದ ಐ ಥಿಂಕ್ ಈ ವಿಡಿಯೋ ಯಾವಾಗ ಅಪ್ಲೋಡ್ ಆಗತ್ತೆ ಅಂತ ಸತ್ಯಾಗ್ಲೂ ನನಗೆ ಗೊತ್ತಿಲ್ಲ. ನಿಜ ಹೇಳ್ಬೇಕಂದ್ರೆ ಬರ್ತಡೇ ಆದಮೇಲೆ ಅಪ್ಲೋಡ್ ಆಗತ್ತಾ, ಬರ್ತಡೇ ದಿನ ಅಪ್ಲೋಡ್ ಆಗತ್ತಾ, ಅಥವಾ ಅದಕ್ಕಿಂತ ಮುಂಚೆ ಅಪ್ಲೋಡ್ ಆಗುತ್ತೆ, ಸತ್ಯಾಗ್ಲೂ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ವೀಡಿಯೋಸ್ಗಳು ಮಾಡಿ ಅನ್ಲಿಸ್ಟ್ ಮಾಡಿ ಇಡ್ತಾಯಿದ್ದೀನಿ ನಾನು. ಯೂಟ್ಯೂಬಲ್ಲಿ ಸ್ಟೋರೇಜ್ ಮಾಡಿ ಇಡ್ತಾಯಿದ್ದೀನಿ ನಾನು. ಡೈಲಿ ಬ್ಲಾಗ್ಸ್ ಹೆಂಗೆ ಮಾಡ್ತಾಯಿದ್ದೀನಿ ಅಂದರೆ, ಬಟ್ ನೀವು ಕೈ ಹಿಡಿಯೋದಷ್ಟೇ ಬಾಕಿ ಇರೋದು. ನಾನು ಮಾಡ್ತಾನೇ ಇದ್ದೀನಿ. ವೆಲ್ಕಮೇ ಮಾಡಿಲ್ಲ ಕಣೆ ಬೇಬಿ. ಆ್ಯಕ್ಚುಲಿ ಇವಾಗ ಏನೇನು ಕೆಲಸ ಅಂತ ಹೇಳ್ತೀನಿ ಕಡೆ. ಈ ಬ್ಲಾಗಲ್ಲಿ ಅಂದರೆ ನಾನು ಪಾಪಗೆ ಕೇಕ್ ಆರ್ಡ್ರ್ ಕೊಡೋದಿದೆ, ಅದಾದಮೇಲೆ ಫಂಕ್ಷನ್ಗೆ ಸ್ವೀಟ್ ಒಂದು ಕಡೆ ಆರ್ಡ್ರ್ ಕೊಡೋದಿದೆ. ಅದೆಲ್ಲ ಕೊಟ್ಕೊಂಡು ನಾನು ಕಟ್ಟಿಂಗ್ ಮಾಡಿಸ್ಕೊಂಡು ಬರ್ತೀನಿ. ವೆಲ್ಕಮ್ ಮಾಡ್ಬೋಣ. ಓಕೆ, ಹಲೋ ಮೈ ಹೀರೋಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೋ. ಓಕೆ, ಹೊರಟೆ ನಾನು. ಇವಾಗ ಏನು ನೀವು ನನ್ನ ಗೆಟಪ್ ನೋಡಿದ್ದೀರಲ್ಲ, ಅಲ್ಲಿಗೆ ಹೋದ್ಮೇಲೆ ಒಂದು ಸಲ ತೋರಿಸ್ತೀನಿ ಕಟಿಂಗ್ ಶಾಪಲ್ಲಿ. ಸೊ ಅದು ಗೆಟಪ್ ನೋಡಿದ್ಮೇಲೆ ಹೆಂಗೆ ಕಾಣುತ್ತೆ ಅಂತ ನೋಡೋಣ. ನೋಡಿ ಇವಾಗ ನನ್ನ ಫೇಸ್ ಹೆಂಗಿದೆ ಅಂತ. ಈ ಥರದ್ದು ಇಷ್ಟೊಂದು ಕೂದಲಿದೆ, ಇಷ್ಟೊಂದು ಗಡ್ಡ ಇದೆ. ನೆಕ್ಸ್ಟು ಕಟಿಂಗೆಲ್ಲ ಆದಮೇಲೆ ಹೆಂಗೆ ಕಾಣುತ್ತೆ ಅಂತ ನೋಡೋಣ. ಸರ್, ಇದು ಮೀಡಿಯಮ್ ಕಟ್ಟು. ಮೀಡಿಯಮ್ ಏನು ಮಾಡ್ತೀರಾ ಅದು ಕಂಪ್ಲೀಟ್. ಇವಾಗ ನೋಡಿ ಹಿಂಗಡೆ ಎಲ್ಲ ಫುಲ್ ಉದ್ದ ಇದೆ, ಅದೆಲ್ಲ ಮೀಡಿಯಮ್ಮಲ್ಲೇ ಮಾಡಿ. ಅಂದರೆ ಬರ್ತಡೇ ಇದೆ, ಪಾಪದು ಬರ್ತಡೇ ಇದೆ. ಸೊ ಹಾಗಾಗಿ ಕಂಪ್ಲೀಟ್ ಎಲ್ಲ ಮೀಡಿಯಮ್ ಮಾಡಿ. ಟ್ರಿಮ್ಮು ಅಷ್ಟೇ ಐ ಥಿಂಕ್
2 ಮಾಡಿ 2 ನಂಬರ್ ಮಾಡಿ. ಶೇಪ್ ಬೇಡ ಅಂತೆ, ಓಕೆ. ಶೇಪ್ ಕೊಡೋದು ಬೇಡ ಅಂತ, ನ್ಯಾಚುರಲ್ ಆಗಿರ್ಬೇಕು ಅಷ್ಟೇ. ಡನ್. ಓಕೆ, ಇವಾಗ ಹೆಂಗಿದೆ ನೋಡಿ, ಈಗ ಚೇಂಜ್ ಆಯ್ತು. ಓಕೆನಾ, ರೆಡಿ? ಓಕೆ, ಕಂಪ್ಲೀಟ್ ಚೇಂಜ್ ಆಯ್ತು ನೋಡಿ. ಈಗ ಮನೆಗೆ ಹೋಗಿ ನನ್ನ ಬೇಬಿಗೆ ತೋರಿಸೋಣ. ಕ್ಯೂಟಿ ಬರ್ತ್ಡೇಗೆ ನಾನು ರೆಡಿ. ಸೊ ಇವಾಗ ಹೋಗಿ ನನ್ನ ಬೇಬಿಗೆ ಮುಖ ತೋರಿಸೋಣ. ಈಗ ಅವಳು ಯಾವುದೋ ಒಂದು ಫೋಟೋ ಕಳಿಸಿದ್ದು, ಅದೊಂದು ಚೂರು ಇಷ್ಟ ಆಗಿಲ್ಲ. ಮತ್ತು ಅವರು ಹೇಳಿದ್ರು, ಇದು ನಿಮ್ಮ ಫೇಸ್ಗೆ ಈ ಥರ ಸೆಟ್ ಆಗಲ್ಲ, ಕಂಪ್ಲೀಟ್ ಸೈಡಲ್ಲೆಲ್ಲ ಪೂರ್ತಿ ಕೆತ್ತಿಸ್ಕೊಬ ಅಂತಂದಿದ್ರು. ಇದು ಚೆನ್ನಾಗಿ ಕಾಣಲ್ಲ, ನೀವು ಸ್ವಲ್ಪ ಡೀಸೆಂಟಾಗಿ ಕಾಣಿಸಿದ್ರೇ ಚಂದ ಅಂತ ಹೇಳಿ ಅವ್ರು ಈ ಥರ ಕಟ್ಟಿಂಗ್ ಎಲ್ಲ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಮಾಡಿಕೊಟ್ರು, ನನಗಂತೂ ಖುಷಿ ಆಯಿತು. ನನ್ನ ಬೇಬಿ ಏನು ಹೇಳ್ತಾಳೆ ನೋಡೋಣ. ನಾನು ಅದೇ ಹೇಳಿದ್ನಲ್ಲ, ನನ್ನ ಬೇಬಿಗೆ ಸೈಡ್ ಪೂರ್ತಿ ಎಲ್ಲ ಕೆತ್ತಿಸ್ಕೊಬರ್ಬೇಕನ್ಸತ್ತೆ. ನೋಡೋಣ, ಹೋಗಿ ಮಖ ತೋರಿಸ್ತೀನಿ, ಏನು ಹೇಳ್ತಾಳೆ ನೋಡೋಣ. ಓಕೆ, ಮನೆಗೆ ಬಂದೆ, ನೋಡೋಣ ನನ್ನ ಬೇಬಿ ಯಾವ ಥರ ರಿಯಾಕ್ಷನ್ ಕೊಡ್ತಾಳೆ ಅಂತ. ಪೂಜ ಬಂದೇ ಅಂತ ಕೂಗ್ತಾವಳೆ. ಅಯ್ಯೋ, ನಾನು ನೋಡಿ ಹಿಂಗೆ ಮುಖ ಮುಚ್ಕೊಂಡಿದ್ದೀನಿ ಅಂತ. ಏನು ಮಾಡ್ತಾವಳೆ? ಇಲ್ಲಿ ಅಡುಗೆ ಮನೆಗೆ ಬಂದೇ ಬರ್ತಾಳೆ. ನಾನು ಹೇಳಿಲ್ವಾ ಅಡುಗೆ ಏನು ಅರ್ಶಿನ ತಗೊಂಡು ಸ್ವಲ್ಪ ನೀರಾಕಿ ನನ್ನ ಮುಖಕ್ಕೆ ಎರಿಸ್ತಾಳೆ ಹೇಳು. ಏನಕ್ಕೆ ಮಾಡೋದು ಬೇಬಿ ಅದನ್ನು? ಇವ್ರು ಮನೇಲಿ ಮಾಡ್ತಿದ್ರಂತೆ, ಅದಕ್ಕೆ ಇವಳು ಮಾಡ್ತಾಳೆ. ಏನು ಹೇಳೋಣ, ನೋಡೋಣ ಅವಳು ರಿಯಾಕ್ಷನ್ ನೋಡೋಣ. ನನ್ನ ಪ್ರಕಾರ ಪಕ್ಕ ಬೈತಾಳೆ, ಯಾಕಂದ್ರೆ ಅವಳು ಹೇಳ್ದಂಗೆ ನಾನು ಬಂದಿಲ್ಲ. ಹಿಂದೆ ಎಲ್ಲ ಏನಿಲ್ಲ ಬಿಡು, ನೋಡು. ಏನ ಕಾಣಿಸ್ತೈತಾ ನೋಡಿದ್ದಲ್ಲ, ನೀನು ಹೇಳ್ದಲ್ಲ ಶೇಪ್ ಬೇಡ ಸ್ಲೋಪ್ ಮಾಡಿ ಅಂತ. ನಾನು ಫೋಟೋ ಕಳಿಸಿದ್ದಲ್ಲ, ಆ ಫೋಟೋ ಅವ್ರು ನೋಡಿ, ಸರ್ ಅದು ನಿಮಗೆ ಚೆನ್ನಾಗಿ ಕಾಣಲ್ಲ, ನೀವು ಸ್ವಲ್ಪ ಡೀಸೆಂಟಾಗಿ ಕಾಣ್ರೆ ಚಂದ ಅಂತ. ಇಲ್ಲ, ಅದು ಡೀಸೆಂಟ್ ಅಂತ ನಂಗೂ ಅನ್ಸಿಲ್ಲ, ಆಯ್ತಾ? ಇಲ್ಲ ಹಿಂಗೆ ಹೊಡ್ಸಿ ನೋಡಿ ಚಪ್ರಿ ಥರ ಕಾಣಿಸ್ತಿತ್ತದು. ಇದು ಬಿಟ್ಟ ಅಂದರೆ ಆಯ್ತು, ಬಾ ಆಯ್ತು. ಅಯ್ಯೋ ಅಜ್ಜಿನ ಬಡಿಯ ಚೆನ್ನಾಗಿ ಕಾಣ್ತಿದ್ದ. ಎಲ್ಲಿ ಗೀಟಿ ಆತನ ಜೊತೆ ಆಟ ಆಡ್ತಾವಳ? ಸರಿ ಬಿಡು. ಕೀಟಿ ಪಪ್ಪ ಹೆಂಗ್ ಕಾಣ್ತಿದೆ? ಅಯ್ಯೋ ನಾಚ್ಕೊಳ್ಳೋದು ನೋಡಿ ಪಪ್ಪ ನೋಡಿ. ಹೀರೋ ಪಪ್ಪಂಗೆ ತೋರ್ಸು. ಕೀಟಿ ಸಾಕು, ಸಾಕು. ಆ್ಯಕ್ಚುಲಿ ಕ್ಯೂಟಿಗೆ ಕೆಮ್ಮು ನೋಡಿ, ಕೆಮ್ಮು ಆ್ಯಕ್ಚುಲಿ ಏನು ಅಂತಂದರೆ, ನನ್ನ ಬೇಬಿ ಬಾರೆ ಈ ಕಡೆ. ಇವಳು ಅದೇನು ಅಂತ ಗೊತ್ತಿಲ್ಲ, ಅದು ಯಾವ ಬಾಯಲ್ಲಿ ಹೇಳಿದ್ಲು ಅಂದರೆ, ಒಂದು ಟೈಮಲ್ಲಿ ನಾನು ಫೇಸ್ ರಿವೀಲ್ ಅಂದರೆ ಮನೆಯಲ್ಲೆಲ್ಲ ಬೇಡ ಬೇಡ ಅಂತ ಹೇಳಿದ್ರಲ್ಲ, ಅದನ್ನು ಕಂಟಿನ್ಯೂ ಮಾಡ್ಕೊಬಂದಿದ್ದೆ. ನಾನು ಇವಳ ಹತ್ರ ಒಂದು ಮಾತು ಹೇಳಿದ್ದೆ, ಏನಂತ, ನಾವು ಒಂದು ವರ್ಷ ಹತ್ರ ಬರುತ್ತಲ್ಲ, ಒಂದು ಬರ್ತಡೆಗೆ 1 ದಿನ 2 ದಿನ ಇದ್ದಂಗೆ ಫೇಸ್ ರಿವೀಲ್ ಮಾಡೋಣ ಅಂತ ಹೇಳಿದ್ದೆ. ಅವಾಗ ಒಂದು ಮಾತು ಹೇಳಿದ್ಲು ಇವಳು, ಹಂಗಲ್ಲ ಬೇಬಿ, ಎಲ್ಲರೂ ಅಂದರೆ ನಾನು ನೋಡಿರ್ತೀನಲ್ಲ, ಹತ್ರ ಮಕ್ಳಿಗೆ 1 ವರ್ಷ ಆಗ್ತಿದ್ದಂಗೆ ಜ್ವರ ಬರೋದು, ಹುಷಾರಿಲ್ಲದಿರೋದು ಬರ್ತಾ ಇರುತ್ತೆ. ಆ ಟೈಮಲ್ಲಿ ಹುಷಾರಿಲ್ಲ ಜ್ವರದ ಬರತ್ತಾರ ಬಂದು ನೀನು ಅದೇ ಟೈಮಲ್ಲಿ ಫೇಸ್ ರಿವೀಲ್ ಏನೋ ಮಾಡ್ರಿ, ಎಲ್ಲರೂ ನಿಂಗೆ ಬೈತಾರೆ, ದೃಷ್ಟಿ ಬಿತ್ತು, ನೀನು ಯಾಕೆ ಹಾಕ್ದೆ ಅಂತ ಹೇಳ್ತಾರೆ, ಅದಕ್ಕೆ ಈಗಲೇ ಹಾಕು ಅಂತ ಹೇಳಿದ್ರು. ಓಕೆ ಅಂತ ಅಂದ್ಕೊಂಡು ನಾನು ಆಯ್ತು 3 ಮಂತ್ಸ್ ಆಗ್ತಾ ಬಂತ ನೋಡಿ ಫೇಸ್ ರಿವೀಲ್ ಮಾಡಿ. ಸೊ 3 ತಿಂಗಳಿಂದನೇ ಮಾಡಿದೆ. 9 ಮಂತ್ಸಿಗೆ ಮಾಡಿದ್ದ, ನಾನು 11 ಮಂತ್ಸಿಗೆ 9 ಮಂತ್ಸಿಗೆ 9 ಮಂತ್ಸಿಗೆ ಮಾಡಿದೆ. 9, 10, 11 ಆ ಥರದ 3 to 4 ಮಂತ್ಸ್ ಆಗ್ತಾ ಬಂತು. ಕ್ಯೂಟಿಗೆ ಅದೇ ಸ್ವಲ್ಪ ಹುಷಾರಿಲ್ಲ ಅಂದರೆ ಇವಾಗ ಸರಿ ಇದ್ದಾಳೆ, ಕೆಮ್ಮು ಜಾಸ್ತಿ, ಸ್ವಲ್ಪ ಕೆಮ್ಮು ಇದೆ. ಅದೇನಕ್ಕೆ ಅನ್ನಿಸ್ತೆ ನಿನಗೆ? ಅದೇನಕ್ಕೆ ಹೇಳಿದೆ ನೀನು ಅವತ್ತು? ಅದೇ ಎಲ್ಲರೂ ಹೇಳ್ತಾರೆ, ಅಂದ್ರೆ ನಾನು ನೋಡಿದ್ದೀನಿ ಅಕ್ಕನ ಮಕ್ಳಿಗೆಲ್ಲ 1 ವರ್ಷ ಆದ್ಮೇಲೆ ಜ್ವರ ಬರೋದು ಅದೆಲ್ಲ ಆಗ್ತಿರುತ್ತೆ. ಆಮೇಲೆ ಫೋಟೋ ಬಿಟ್ಟು ಅದೇ ಟೈಮಿಗೆ ಹುಷಾರಿಲ್ದಂಗಾಗಿ ಎಲ್ಲರೂ ಅದಕ್ಕೆ ದೃಷ್ಟಿ ಬಿತ್ತು ಅಂತ ಪಾಪ, ಆಮೇಲೆ ಎಲ್ಲರೂ ಸೇರ್ಕೊಂಡು ನಿನಗೆ ಜಡಿಸ್ತಾರೆ ಅಂದ್ಬಿಟ್ಟು ನಾನು ಬೇಡ ಮೊದಲೇ ಹಾಕು, ಆಮೇಲೆ ಸುಮ್ಮನೆ ಎಲ್ಲ ಮಾಡ್ತಾರೆ, ಆಮೇಲೆ ನಿನಗೂ ಸಮಾಧಾನ ಇರಲ್ಲ, ನಾನು ಮಾಡಿದ್ಕೆ ಆಯ್ತೇನೋ ಅಂತ ಅವನಿಗೂ ಫೀಲ್ ಆಗುತ್ತೆ ಅಂತ ಹಂಗೆ ಹೇಳಿದ್ದೆ. ಸರಿ, ಸೊ ಇದು ವಿಷಯ. ಸೊ ಈಗ ಸ್ನಾನಕ್ಕೆ ಹೊರಡ್ತೀನಿ. ಸ್ನಾನ. ಓ ಬೇಬೆ, ಏನಿದ್ದು ಇದೆಲ್ಲ ಹಾಕಿಟ್ಟಿದ್ಯಾ? ಬಾತ್ರೂಮ್
ಸರಿ ಓಕೆ. ಬಾತ್ರೂಮು ತೊಳೆದ್ಬಿಟ್ಟು ಸ್ನಾನ ಮಾಡ್ಕೊಂಡು ಬರ್ತೀನಿ. ಓಕೆ. ಹಬ್ಬ ನೋಡಿ ನೀಟಾಗಿ ಹೇರ್ ಸ್ಟೈಲು. ಇದು ನನ್ನ ಕ್ಯೂಟಿ ಬರ್ತಡೆಗೆ ನನ್ನ ಹೇರ್ ಸ್ಟೈಲ್ ಆಗಿರುತ್ತೆ. ಈ ಥರ ಚೆನ್ನಾಗಿ ಕಾಣ್ತಿದ್ದೀನಲ್ಲ, ಡೀಸೆಂಟಾಗಿ ಕಾಣ್ತಾ ಇದ್ದೀನಿ. ಸೊ ನಿಜವಾಗ್ಲೆಲ್ಲ ಕೈಯೆಲ್ಲ ನೋವ್ತೈತೆ. ಕಾಮನಾಗಿ ಇವಾಗ ನಾರ್ಮಲಾಗಿ ಬಾತ್ರೂಮೆಲ್ಲ ಉಜ್ಜಿ ತೊಳೆದಾಗ ಈ ಥರ ಮೈ ಕೈ ನೋವು ಅಥವಾ ಮೇಯ್ನಾಗಿ ಕೈಯೆಲ್ಲ ನೋವು ಬಂದೇ ಬರುತ್ತೆ. ಇನ್ನೊಂದು ಆ್ಯಕ್ಚುಲಿ ನೀವು ಅಂದ್ಕೊಳ್ತಿರ್ಬೋದು, ಆ್ಯಕ್ಚುಲಿ ನಾನು ಇದು ಹೇಳಬೇಕು ಅಂತಲೇ ಅಂದ್ಕೊಂಡೆ, ಸಡನ್ನಾಗಿ ನೆನಪಾಯಿತು. ಏನು ಅಂತಂದರೆ ಅಂದ್ಕೊಳ್ತಿರ್ಬೋದು ಏನು ಅಂತಂದರೆ ಈ ಕಾಮನಾಗಿ ಇವಾಗ ಬಾತ್ರೂಮೆಲ್ಲ ತೊಳಿತೀವಿ. ಓಕೆ, ನೀವು ಬಾತ್ರೂಮೆಲ್ಲ ತೊಳಿತೀರ, ಆ್ಯಕ್ಚುಲಿ ಅದು ಮನೆ ಹೆಣ್ಮಕ್ಳಲ್ವ, ಅಂದರೆ ಹೆಂಗಸ್ರಲ್ವ ತೊಳೆಯೋದು, ಅಮ್ದಿರಾಗಿರ್ಬೋದು, ಮೇಯ್ನಾಗಿ ಅಮ್ದಿರ ಅಲ್ವಾ ತೊಳೆಯೋದು, ಅಥವಾ ಹೆಂಡ್ತಿರಲ್ವಾ ತೊಳೆಯೋದು ಅಂತ. ಐ ಥಿಂಕ್ ಈ ಕೆಲಸ ಎಲ್ಲ ಅವರೇ ಮಾಡಬೇಕಂತ ಏನಿಲ್ಲ. ನನ್ನ ವೈಯಕ್ತಿಕ ನನ್ನ ಮಾತಿದು, ನಂಗೆ ಅನಿಸಿದ್ದನ್ನು ಹೇಳ್ತಾ ಇರೋದು, ನಂಗೆ ಅನಿಸಿರೋದನ್ನ ಅಷ್ಟೇ ಹೇಳ್ತಾ ಇರೋದು ನಾನು. ಇದನ್ನು ಬೇರೆಯವರೆಲ್ಲ ಬಗ್ಗೆ ನಾನು ಮಾತಾಡ್ತಿಲ್ಲ, ಇದು ನನಗೆ ಅನಿಸಿರೋದಷ್ಟೇ. ಈ ಕೆಲಸ ಆ ಕೆಲಸ ಅನ್ನೋದಲ್ಲ, ನನ್ನ ತಲೆಯಲ್ಲಿ ಇರೋದು ಒಂದೇ, ಮನೆ ಹೆಣ್ಮಕ್ಳಿಗೆ ಅಂದರೆ ಅಮ್ಮಂಗಾಗಿರೋದು ಹೆಂಡ್ತಿಗಾಗಿರೋದು ಅವರಿಗೆ ಎಷ್ಟಾಗತ್ತೆ ಅಷ್ಟು ಹೆಲ್ಪ್ ನಾವು ಮಾಡಬೇಕು. ಎಲ್ಲದೂ ಮಾಡೋಕ್ಕಾಗಲ್ಲ, ನಮ್ಮ ಕೈಯಲ್ಲಿ ಸತ್ತೋಗ್ಲಿ ಎಲ್ಲದೂ ಮಾಡೋಕ್ಕಾಗಲ್ಲ, ಬಟ್ ಎಷ್ಟಾಗತ್ತೆ ಅಷ್ಟು ನಮ್ಮ ಕೈಯಲ್ಲಿ ಮಾಡಬೇಕು. ಇವಾಗ ಈಗ ಬಾತ್ರೂಮ್ ತೊಳೆಯೋದಾಗಿರೋದು, ನಾನು ಬೇಬಿ ತೊಳೆದಿದ್ದಾಳೆ, ಎಷ್ಟೋ ಸಲ ತೊಳೆದಿದ್ದಾಳೆ. ಬಟ್ ನಾನೇ ಎಷ್ಟೋ ಸಲ ಹೇಳ್ತೀನಿ, ನೀನೇನಿಗೆ ತೊಳೆಯೋಕೆ ಹೋಗ್ತೇವೆ, ಒಂದೊಂದು ಸಲ ನನಗೆ ಹೇಳು ಅಂತಲೂ ಹೇಳ್ತೀನಿ. ಒಂದೊಂದು ಸಲ ನನಗೆ ಆಗದ್ದೇ ಇದ್ದಿದ್ದ ಟೈಮಲ್ಲಿ ನಾನು ಹೇಳಿದ್ದೀನಿ, ನನ್ನ ಕೈಯಲ್ಲಿ ಆಗಲ್ಲ ಕಣೆ, ಬಿಡು ಮುಂದಿನ ವಾರ ತೊಳಿತೀನಿ, ಆ ಥರ ಎಲ್ಲ ಹೇಳಿದ್ದೀನಿ ನಾನು. ಈಗ ಅನ್ಕೊಂತಿರ್ಬೋದು, ನೀವು ಬಿಡಿ 3 ಹೊತ್ತು ಮನೇಲೇ ಇರ್ತೀರ, ಫುಲ್ ಫ್ರೀ ಆಗಿರ್ತೀರ, ತೊಳಿತೀರ, ಬಿಡಿ ತೊಳ್ಕೊಳ್ಳಿ ಅಂತ. ನಾನು ಕೆಲಸಕ್ಕೆ ಹೋಗ್ತಿದ್ರು ಸಂಡೇ ಅನ್ನೋದೊಂದು ಫ್ರೀ ಇರುತ್ತಲ್ಲ, ಶನಿವಾರ ಅಥವಾ ಭಾನುವಾರ ಫ್ರೀ ಟೈಮಿಂಗ್ಸ್ ಅಂತ ಇರುತ್ತಲ್ಲ, ರಜಾ ಅನ್ನೋದು ಇರುತ್ತಲ್ಲ, 100% ನಾನು ಅವಾಗಲೂ ತೊಳಿತಾ ಇದ್ದೆ. ನನಗೆ ಒಂದೇ ಒಂದಿನ ಅಷ್ಟೇ ಫ್ರೀ ಸಿಗೋದು, ನಾನು ಆರಾಮಾಗಿ ಇರಬೇಕು ಅಂತ ನಾನು ಯೋಚನೆ ಮಾಡೋಕ್ತಿರಲಿಲ್ಲ. ಇದು ಅಷ್ಟೇ ನನಗೆ ಅನಿಸಿದ್ದು ನಾನು ಹೇಳ್ತಾ ಇರೋದು. ಆಲ್ಮೋಸ್ಟ್ ನಾನು ಪ್ರತಿಯೊಬ್ಬರಿಗೆ ಹೇಳೋದು ಇಷ್ಟೇ, ಮನೆ ಹೆಣ್ಮಕ್ಳಿಗೆ, ಅದು ಅಮ್ಮ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಆದಷ್ಟು ಅವರಿಗೆ ಹೆಲ್ಪ್ ಮಾಡೋಕ್ಕೆ ಟ್ರೈ ಮಾಡಿ, ಅಷ್ಟೇ ನಾನು ಹೇಳೋದು. ಆವಾಗ ಅವರು ಒಂಥರ ಖುಷಿ ಪಡ್ತಾರೆ, ಏನೋ ಒಂಥರ ಅವ್ರ ಮನಸ್ಸಿಗೆ ಒಂಥರ ಖುಷಿ ಅನಿಸುತ್ತೆ. ಆವಾಗ ಎಲ್ಲರೂ ಖುಷಿಯಾಗಿರೋದು, ಅಷ್ಟೇ ನಾನು ಹೇಳೋದು. ಸೊ ನಾನು ಖುಷಿಯಾಗಿದ್ದೀನಿ, ಏನಕ್ಕೆ ಅಂತಂದರೆ ಅವ್ರನ್ನ ನಾನು ಖುಷಿಯಾಗಿ ಇಟ್ಕೊಂಡಿದ್ದಾರೆ. ಸೊ ನಾನು ಅವರಿಗೆ ಯಾವ ವಿಚಾರದಲ್ಲಿ ಹೆಲ್ಪ್ ಮಾಡ್ಬೇಕು ನಾನು ಆ ಥರ ಮಾಡ್ತಾಯಿರ್ತೀನಿ. ಇವಾಗ ಎಕ್ಸಾಂಪಲ್ ನಾವು ಮೇಲ್ಗಡೆ ಇರ್ತೀನಿ ಅಥವಾ ನಾನು ಅವಳು ಈ ಕೆಳಗಡೆ ಇರ್ತೀವಿ, ಪಾಪುಗೆ ಏನಾದ್ರು ಒಂದು ಬೇಕಾಗಿರೋದು ಐಟಮು ಸಡನ್ನಾಗಿ ಅವಳೇ ಎದ್ದೋಗಕ್ಕೆ ಹೋಗ್ತಾಳೆ, ನಾನು ಹೇಳ್ತೀನಿ ಏನು ಬೇಕು ಹೇಳು ನಾನೇ ತಗೊಬರ್ತೀನಿ ಅಂತ ಓಡೋಗಿ ತಗೊಬಾರ್ದು. ಅದೂ ಒಂದು ಸಣ್ಣ ಪುಟ್ಟನೂ ಒಂದು ಹೆಲ್ಪೇ, ತುಂಬ ಒಂದು ಚಿಕ್ಕದು ಮ್ಯಾಟರ್ ಆಗುತ್ತೆ. ಇದು ಸೀರಿಯಸ್ಸಾಗಿ ಹೇಳ್ತಿರೋದು, ಒಂದು ತುಂಬ ಚಿಕ್ಕದ ವಿಚಾರದಲ್ಲೂ ನೀವು ಅವ್ರಿಗೆ ಏನಾದ್ರು ಒಂದು ಹೆಲ್ಪ್ ಮಾಡಿದ್ರೆ ಅದುವೇ ಒಂದು ಮ್ಯಾಟರ್ ಆಗುತ್ತೆ, ಅದುವೇ ಅವರಿಗೆ ಅನಿಸುತ್ತೆ, ಓಕೆ ಪರವಾಗಿಲ್ಲ ಅಂತ ಅನಿಸುತ್ತೆ. ಆದಷ್ಟು ಹೆಲ್ಪ್ ಮಾಡಿ ಮನೆ ಹೆಣ್ಮಕ್ಳಿಗೆ, ಓಕೆನಾ. ಸೊ ಈಗ ನಾನು ಎಷ್ಟು ನೀಟಾಗಿ ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಲ್ಲ, ನನ್ನ ಬೇಬಿಗೆ ತೋರಿಸ್ತೀನಿ. ನನ್ನ ಬೇಬಿಗೆ ಬೆಳಗ್ಗೆನೇ ಹೇಳ್ದೆ, ನಿಮ್ಮ ಮುಂದೆನೇ ಈ ಥರ ಡೈಗಿ ಏನಾದ್ರು ಹಾಕೋ, ನೀನು ರೆಡಿಯಾಗು, ಇಲ್ಲ ಏನೂ ಹಚ್ಕೊಳ್ಳಲ್ಲ ಅಂತ ಹೇಳವಳೆ. ಬಿಡಿ ಇನ್ನೊಂದು ಸಲ ಹೇಳ್ತೀನಿ ನೋಡೋಣ. ಬಟ್ ಇವಾಗ ನೋಡಿ, ಇದು ನನ್ನ ಗೆಟಪ್ನ ನನ್ನ ಬೇಬಿಗೆ ತೋರಿಸ್ತೀನಿ. ಟನ್ ನಾನು ಬಂದೆ ಕೀಟಿ, ನನ್ನ ಮುದ್ದು ಬಂಗಾರಿ ಶುಬ್ಬಿ ಓನು ಶುಬ್ಬಿ ಇಲ್ಲಿ ಶುಬ್ಬಿ. ಯಾರು ಶುಬ್ಬಿನ ಕೀಟಿ? ಅಯ್ಯ ಸುಬ್ಬಿನ, ಅವಳಿಗೆ ಚಳಿ ಆಗೈತೆ. ಹಾಂ ಬೇಬಿ ಏನಿದು? ಅದು ಅತ್ತೆ ಫೋರ್ಸ್ ಮಾಡಿದ್ರೆ ಸಾಕಲೇ. ಇಲ್ಲಡಿ ಡೈರಾಣಿ ಡೈ ಹಾಕೊಂಡವಳೆ, ಕಲರ್ ಹಚ್ಕೊಂಡು ಕೂತವಳಲ್ಲಿ. ನನ್ನ ಹತ್ರ ಬೆಳಗ್ಗೆ ದೊಡ್ಡದಾಗಿ ಕುಂಗ್ತಾ ಇದ್ಲು. ಏನಂತಿದ್ದೆ ಬೇಬಿ? ಇಲ್ಲ ಬಾಯ್ಲಿ ನಿನ್ನ ನ್ಯಾಚುರಲ್ ನಾನು ನೋಡಿದ್ದೀನಿ. ಬಾಯ್ಲಿ ಕ್ಯೂಟಿ ನಿಮ್ಮಮ್ಮ ನ್ಯಾಚುರಲ್. ಇದು ನ್ಯಾಚುರಲ್ ಹೇರ್ ಕಲರ್ ಅಂತ ನಾನು ಅದನ್ನ ಹೇಳಿದ್ದು, ನ್ಯಾಚುರಲ್ ಅಂತ. ನ್ಯಾಚುರಲ್ ಆಗಿರ್ತದೆ, ಇದು ನ್ಯಾಚುರಲ್ ಹೇರ್ ಕಲರ್ ಅಂತ. ತೆಗ್ದು ಬಿಟ್ಟ ಅಂದ್ರೆ ಶೀತಕ್ಕೇನು ಕಡಿಮೆ ಹೇಳುದು. ಲೇ ಸುತ್ನಾತಿ ಸುಬ್ಬಿ, ಇಲ್ಲಡಿ ತಲೆ ಕಲರ್ ನೀಟಾಗಿ ಒಂದ್ಸಲ ತೋರಿಸು. ಒಂದು ನನಗೆ ತಂಬ್ಲೈನಿಗೆ ಫೋಟೋ ಯೂಸ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ನೋಡಿ ಅಲ್ಲಿ ಹೆಂಗೆ ಹಚ್ಕೊಂಡವಳೆ, ಎಲ್ಲೆಲ್ಲಿ ಗ್ಯಾಪು, ಒಂಚೂರು ಗ್ಯಾಪ್ ಇಡೋದೆ. ಯಾರು ನಮ್ಮ ಅಮ್ಮ ಹಚ್ಕೊಟ್ಟಿದ್ದು ಅನ್ಸುತ್ತೆ. ಅಮ್ಮ ಹಚ್ಕೊಟ್ಟಿದ್ದ, ಅಮ್ಮ ಫೋರ್ಸ್ ಮಾಡಿದ್ದ. ಕೇಳಲ್ಲ ಅಮ್ಮಂಗೆ. ಅಮ್ಮ ಸ್ನಾನ ಮಾಡ್ತಾವ್ರ ಅನ್ಸುತ್ತೆ. ಓಕೆ, ಕೊನೆಗೂ ನಾನು ಆ್ಯಕ್ಚುಲಿ ಇವಾಗ ತಾನೇ ಅನ್ಕೊಳ್ತಾ ಇದ್ದೆ ಬೇಬಿ. ಇವಾಗ ಹೆಂಗೆ ಕಾಣ್ತಾ ಇದೆ ಬೇಬಿ? ನೋಡು, ನೀಟಾಗಿ ಸೆಟ್ ಮಾಡ್ಕೊಂಡಿದ್ದೀನಿ. ಈ
ಇದು ಗೂಜು ಅಲ್ಲ ಚೆನ್ನಾಗಿ ಕಾಣ್ತಿದ್ದಲ್ಲ. ಚೆನ್ನಾಗಿ ಕಾಣಿಸ್ತೈತೆ. ಇಷ್ಟೇ ಸಾಕು ನಿನಗೆ, ಬೇಡ ದೊಡ್ಡ. ಐ ಥಿಂಕ್ ನಾನು ಇಲ್ಲೆಲ್ಲ ಜುಟ್ಟೆಲ್ಲ ಬಿಟ್ಟಿದ್ದೆ, ನನಗೆ ಸಖತ್ ಇಷ್ಟ ಇತ್ತು. ಬ್ಯೂಟಿ ಕೆಂಬಾರ್ದು. ಓಕೆ, ಇದು ನನ್ನ ಗೆಟಪ್. ಬೇಬೆ ಏನು ಮಾಡ್ತಿದ್ಯಾ? ಗೊಂಬೆಗೆ ಒಂಚೂರು ರೈಸ್ ಮಾಡಿ ತಿನ್ಸೋಣ ಬಿಸಿ ಬಿಸಿ ಅಂತ. ರೈಸು ಅಂದರೆ ಏನೇನು ಹಾಕ್ತಿದ್ಯಾ? ಒಂಚೂರು ನುಗ್ಗೆಕಾಯಿ, ಓಕೆ, ಕ್ಯಾರೆಟ್, ಹಾಂ, ಆಮೇಲೆ ಒಂಚೂರು ಬೇಳೆ, ಹಾಂ, ರೈಸು, ಹಾಂ, ಒಂದು ಸ್ವಲ್ಪ ಒಂದೆರಡು ಕಾಳು ಮೆಣಸು, ಓಕೆ, ಬೆಳ್ಳುಳ್ಳಿ, ಹಾಂ, ಆಮೇಲೆ ಜೀರಿಗೆ ಇಷ್ಟೆಲ್ಲ ಹಾಕಿ ಚೂರು ಒಗ್ಗರಣೆ ಕೊಟ್ಟು ಹಾಂ ಮಾಡಿ ಆಮೇಲೆ ತಿನ್ಸಿದ್ರೆ ಬಿಸಿ ಬಿಸಿ ಖುಷಿ. ಇದು ಬೇರೆ ಆಯ್ತಲ್ಲ, ಮೆಣಸು ಎಲ್ಲ ಚೆನ್ನಾಗಿ ಹಾಕಿ ತಿನ್ನಿ. ಇಟಿ ಏಯ್ ಎಲ್ಲೋಗ್ತಿದ್ಯಾ? ಓಡದ್ದು ಎಲ್ಲೂ ಬಂದ್ರು ಸಾಕೊಳ್ಳಿ. ಆ ಬಾಕ್ಸ್ ಒಳಗೆ ಏನಿದೆ ಅಂತ ಹುಡುಕೋದು. ಕ್ಯೂಟಿ ಸುಬ್ಬಿ ಏನ್ ಮಾಡ್ತಿದ್ಯಾ ಅಲ್ಲಿ? ಇದ್ರೊಳಗೇನೆ ಓ ಕಲ್ಲಂಗಡಿ ಹಣ್ಣು. ನಂಗೂ ಕಫ ನನಗೆ ಶೀತ ಇಲ್ಲ, ನನಗೆ ಶೀತ ಇಲ್ಲ. ಶೀತ ಇತ್ತು, ಶೀತ ಹೋಗಿದೆ. ಕಫ ಕೆಮ್ಮು ಹೋಗೋದು ಲೇಟ್. ಕಫ ಸಿಟ್ಟು ಅಂದರೆ ನನಗೆ ನಾನೇ ಅನ್ಕೊಳ್ತಿದ್ದೆ ಕಫ ಕೆಮ್ಮಿದಾಗ ಒಂದು ಸುಸ್ತಾಗತ್ತೆ. ನಮಗೆ ದೊಡ್ಡವರು ನಮಗೆ ಎಷ್ಟು ಶಕ್ತಿ ಇರುತ್ತೆ, ನಮ್ಗಳಿಗೆ ಒಂಥರ ಸುಸ್ತಾದಂಗೆ ಆಗುತ್ತೆ. ಇನ್ನು ಚಿಕ್ಕ ಮಕ್ಕಳು ಯಬ್ಬ ನನ್ನ ಕ್ಯೂಟಿ ನೆನ್ನೆಲ್ಲ ಎಷ್ಟು ಕೆಮ್ಮಿದ್ದಾಳೆ ಅಂದರೆ ನನಗೆ ಒಂಥರ ಈಗ ಸಖತ್ ಬೇಜಾರು ಆಗೋಗೈತೆ. ಅಂದರೆ ಯಾವಾಗ ಬೇಜಾರು ಅಂತಂದರೆ ಓಕೆ ಈಗ ಎಲ್ಲ ಮಕ್ಳುಗಳು ಕೆಮ್ತವೆ, ಓಕೆ ಸರಿ ಆಗ್ತವೆ. ಬಟ್ ನಂಗೆ ಯಾವಾಗ ಗೊತ್ತಾ ಬೇಜಾರಾಗಿದೆ ಅಂದರೆ ನನಗೂ ಕೆಮ್ಮಿದೆ. ಕೆಮ್ಮಿದಾಗ ಸುಸ್ತಾಗತ್ತಲ್ಲ ಹಬ್ಬ ಅಂತ ಅನ್ಸತ್ತಲ್ಲ, ಆ ಟೈಮಲ್ಲಿ ನೆನಪಾತೆ ಮಕ್ಳುಗಳಿಗೆ ಹೆಂಗೆ ನಿಜವಾಗ್ಲೂ ಕಷ್ಟ ಅಲ್ವಾ ಬೇಬೆ? ಮಕ್ಳುಗಳಿಗೆ ಸ್ವಲ್ಪ ಆಗ್ಬಿಟ್ರೆ ಸ್ಟಾರ್ಟ್ ಆಗಿದೆ ಇವಳಿಂದ, ಎಲ್ಲ ಸ್ಟಾರ್ಟ್ ಆಗಿದೆ ಇವಳಿಂದ. ನಂಗೆ ಯಾವಾಗಲೂ ಆಗಿದೆ, ಆದರೆ ಗೊಂಬೆಗೆ ಆಗಿದೆ. ಇವಳಿಗೆ ಸುಮಾರು ಸಲ ಇದ್ದಾರೆ ಶೀತ ಆಗೋದು, ಕೆಮ್ಮಾಗೋದು ತುಂಬ ಸಲ ಆಗಿದೆ. ಬಟ್ ಫಸ್ಟ್ ಟೈಮು ಎಲ್ರಿಗೂ ಕೊಟ್ಟಿರೋದು. ನಂಗೂ ನಿನ್ನಿಂದಾನೆ ತಾನೇ ಆಗಿದೆ. ನನಗೆ ಸುಮಾರು ಸಲ ಆಗಿದೆ. ನಾನು ಹೇಳಿದ್ದೀನ ಗೊಂಬೆದು ಮಾತ್ರ ಗೊತ್ತಾಯ್ತಾ? ಹಂಗೆ ಗೊಂಬೆದಷ್ಟೇ ಕೌಂಟಿಂಗು. ಇವಳು ನೋಡಿ ಏನು ಮಾಡ್ತಾಳೆ. ಏನದು ಕೊಡು ಚಿಟಿ ಕೊಡು. ನೋಡಿ ಹೆಂಗೆ ಕೊಡ್ತಾಳೆ ನೋಡಿ, ನೋಡಿ ಹೆಂಗೆ ಕೊಡ್ತಾಳೆ ನೋಡಿ. ದೀದೀಸ್ ಥ್ಯಾಂಕ್ ಯು. ತಗೋ ಇದು ತಗೋ. ಏನು ಬೇಬೆ? ನಾನು ಈ ವಿಡಿಯೋ ಅಪ್ಲೋಡ್ ಆಗೋದಷ್ಟಲ್ಲ ಅವಳಿಗೆ ಕೆಮ್ಮು ಹೋಗಿರುತ್ತೆ. ಆದರೂ ಓಕೆ ಯಾವುದಕ್ಕಾದ್ರೂ ಬೇಕಾಗತ್ತಲ್ಲ. ಓಕೆ, ಈಗ ಮಕ್ಳುಗಳಿಗೆ ಕೆಮ್ಮಾದರೆ 1 ಇಯರ್, ಅದೇ 1 ವರ್ಷದ ಒಳಗಿರೋ ಮಕ್ಳುಗಳಿಗೆ ಏನಾದ್ರು ಕೆಮ್ಮು ಬಂದರೆ ಏನು ಹೋಮ್ ರೆಮಿಡಿ ಏನು ಮಾಡೋದು ಸರಿ ಮಾಡ್ಕೊಳ್ಳೋಕ್ಕೆ? ನಿಮ್ಮ ಅಜ್ಜಿದಿರುಗಳೆಲ್ಲ ಮಾಡ್ತಾರಲ್ಲ, ಹೇಳಿ ಕಮೆಂಟ್ ಹಾಕಿ ನೋಡೋಣ ಅಲ್ವಾ? ಇವ್ರ ಅಜ್ಜಿ ಅಲ್ಲ, ಗೊಂಬೆ ಅಜ್ಜಿ ಅಂದರೆ ಇವ್ರಮ್ಮ ಏನೇನೋ ಹೇಳ್ತಿದ್ರು. ಏನೇನು ಹೇಳ್ತಿದ್ರು? ಬೆಳಗ್ಗೆ ಮಾಡಿ ಹೋಗಿದ್ದಾರೆ. ಅದು ನಮ್ಮ ಮನೇಲಿ ಏನು ಮಾಡ್ತಾರೆ ಅಂತ ಅಂದರೆ, ಒಂದು ನಾಗದಾಳಿ ಸೊಪ್ಪು ಅಂತ ಬರುತ್ತಾ ಅದು, ಮತ್ತೆ ಇನ್ನೊಂದು ದೊಡ್ಡ ಎಲೆ ಬರ್ತದೆ ಅಂತ, ಅದಕ್ಕೆ ಏನು ದೊಡ್ಡ ಪತ್ರೆ ಎಲೆ, ಅದನ್ನೆಲ್ಲ ಬಿಸಿ ಮಾಡಿ ಅದ್ರ ರಸ ಹಿಂಡಿ ಕುಡಿಸಿದ್ದಾರೆ ಬೆಳಗ್ಗೆ ಖಾಲಿ ಹೊಟ್ಟೆ. ಬಟ್ ಇನ್ನೊಂದು ಏನ್ ಗೊತ್ತಾ, ಆ ತರ ಮಾಡಿದಾಗ ಮೆಡಿಕೇಶನ್ಸ್ಗಳು ಮಾಡಬಾರ್ದು. ಅಂದ್ರೆ ಆವಾಗ ಮಾಡ್ದಾಗ ಮಾಡಕ್ ಹೋಗ್ಬಾರ್ದು, ಆಮೇಲೆ ಮಾಡ್ಕೋಬಹುದು. ಅಂದ್ರೆ ಬೆಳಗ್ಗೆ ಮಾಡಿದ್ರೆ ಒಂದು ಸಂಜೆ ಎಲ್ಲ ಮಾಡ್ಕೋಬಹುದು. ನಾನು ಬೆಳಗ್ಗೆ ಮಾಡಿದ್ರೆ ಇನ್ನು ಮೆಡಿಸಿನ್ ಹಾಕಿಲ್ಲ ಅವಳಿಗೆ. ಆಮೇಲೆ ಊಟ ಎಲ್ಲ ಮಾಡಿಸಿ ಆಮೇಲೆ ಸಂಜೆ ಹಾಕ್ತೀನಿ. ಎರಡು ಒಟ್ಟಿಗೆ ಮಿಕ್ಸ್ ಮಾಡಕ್ ಹೋಗ್ಬಾರ್ದು. ಏನೋ ಬೈತಾಳೆ ನೋಡು, ನೋಡಿ ಕೆಮ್ತಿರೋದು ನೋಡಿ. ಏನು ಹಿಂಗೆ ಮಾಡ್ತಿರೋದು ಕಣೆ, ಹಸುವಾಗ್ತಿದೆ ಕ್ಯೂಟಿಗೆ. ಓನು ನಿನ್ನನ್ನೇ ನೋಡ್ಕೊಂತೀಯಾ? ನೋಡು ಯಾರಿದು ನಗಡದ್ ನೋಡಿ ಅವಳು ಶುಬ್ಬಿ ಅದು. ಸೊ ಗೊತ್ತಾಯ್ತಲ್ಲ. ಸೊ ಕಮೆಂಟ್ ಹಾಕಿ ನೋಡೋಣ ನಿಮ್ಗಳಿಗೆ ಯಾವ ಥರ ಗೊತ್ತಿರುತ್ತೆ ಅಂದರೆ, ಅದೇ ಮಕ್ಳುಗಳಿಗೆ ಕೆಮ್ಮಾದರೆ ಯಾವ ಥರ ಅಂತ ಅಂದರೆ ಸರಿಯಾಗಿ ಹೋಮ್ ರೆಮಿಡಿ ಹೇಳಿ ನೋಡೋಣ. ಕಮೆಂಟ್ ಹಾಕಿ. ಏನು ಬೇಬೆ? ಅಲ್ಲ ನಿಮ್ಮಮ್ಮ ಏನೋ ಹೇಳ್ತಿದ್ರಲ್ಲ, ಅಮ್ಮನ ಬೆಳ್ಳುಳ್ಳಿ ತಿಂದ್ರೆ ಕಫವ ಅಂದ್ರೆ ಕೆಮ್ಮು ಕಫ ಹೋಗುತ್ತಂತೆ. ಹೌದಾ? ಪಪ್ಪ ತಿನ್ಸು. ನೋಡಿ ಕ್ಯೂಟಿ ಕೈ ಕೊಡ್ತಾರೆ. ಪಪ್ಪ ತಿನ್ಸು. ಇಟ್ಟಿ ಬೈಕ್ ಹಾಕು ಪಪ್ಪಗೆ. ನಿನ್ನ ಮಗಳ ಕೈಲಿ ಹಾಕಿಸ್ತಾ ಹೋಗುತ್ತೆ. ಹಾಕಿ ಗಂಟಕ್ಕೆ ಹಾಕಿ ಬಿಸಿನೀರು ಕುಡಿಬೇಕು. ಬಿಸಿನೀರಿಡು ನೋಡಿ ನಮ್ಮ ಕ್ಯೂಟಿ. ನನ್ನ ಕ್ಯೂಟಿ ಇನ್ನೊಂದು ಏನು ಗೊತ್ತಾ, ಮಕ್ಕಳು ನಾನು ಎಷ್ಟೋ ಮಕ್ಳುಗಳನ್ನ ನೋಡಿದ್ದೀನಿ, ಕೈಗೆ ಏನೇ ಸಿಕ್ಕರು ಆ ಮಕ್ಳುಗಳು ಬಾಯಿಗೆ ಹಾಕೊಂತವೆ. ಆದರೆ ನನ್ನ ಕ್ಯೂಟಿ ಇದು ಅಲ್ವಾ ಬೇಬೆ? ಏನು ಹಾಕೊಳ್ಳಲ್ಲ ಅವಳು, ಯಾಕೆ ಬೇರೆಯವ್ರ ಬಾಯಿಗೆ ಹಾಕ್ತಾಳೆ ಅವಳು ಅಲ್ವಾ ಬೇಬೆ?
ಬಂದು ಕೈ ಕಾಲಿಗೆಲ್ಲ ಬಾಯಿ ಹಾಕ್ತಾಳೆ. Okay. ವಸ್ತುಗಳನ್ನೆಲ್ಲ ಬಾಯಿಗೆ ಬಾಯಿಗೆ ಹಾಕೊಳ್ಳಲ್ಲ. ಗುಡ್ ಗರ್ಲ್ ಕಿಟಿ ಅಲ್ವಾ ಕಿಟಿ? ಗುಡ್ ಗರ್ಲ್. ಮಾಡ್ದೆ. ಕ್ಯೂಟಿ ಕ್ಯೂಟಿ ಹೆದರ್ಕೋಬೇಡ ಕಣೆ, ನಿಮ್ಮ ಅಮ್ಮನ ಕೂದಲು ಕಲರ್ ನೋಡಿ ಕ್ಯೂಟಿ. ನೋಡ ಎಲ್ಲ ಫುಲ್ ವೈಟ್ ಇದ್ದಿದ್ದೆಲ್ಲ ಬ್ಲ್ಯಾಕ್ ಆಯ್ತು ನೋಡಿ. ಸ್ಕಿನ್ನೆಲ್ಲ ಐತಿ, ಇನ್ನೊಂದ್ಸಲ ಸ್ನಾನ ಮಾಡ್ಬೇಕು. ಹೋಗಿಲ್ಲ ಓ ಸ್ಕಿನ್ನೆಲ್ಲ ಅಂಟ್ಕೊಬಿಟ್ಟೈತಲ್ಲೇ. ಓಕೆ ಶಾಂಪೂ ಹಾಕಷ್ಟು ಮಾಡಿಲ್ಲ. ಈಗ ನಾನು ಮತ್ತೆ ನನ್ನ ಗೂಜು ಕ್ಯೂಟಿನ ಹೇಳ್ಕೊ. ಬಾ ಬಂಗಾರ, ಕಿಟಿ ಬಾ. ಬ್ಯಾಡ ನೋಡು, ಅಲ್ಲೇ ನಿಂತ್ಕೊಳ್ಳಿ. ನಾನು ಮತ್ತೆ ನನ್ನ ಗೂಜು ನಮ್ಮ ಕ್ಯೂಟಿ ಬರ್ತಡೆಗೆ ರೆಡಿ ಆದ್ವಿ. ರೆಡಿ ಆದ್ವಿ. ಇದೇನ್ ಮಾಡ್ಸ ಅದೇ ನಾನು ಕಟಿಂಗ್ ಮಾಡ್ಕೊಂಡು ನೀನು ಕಲರಿಂಗ್ ಮಾಡ್ಕೊಂಡೆ. ಅದ ರೆಡಿ. ನಮ್ಮ ಅಮ್ಮ ಕೇಳ್ತಾರೆ ಗೂಜು ಅಂದ್ರೆ ಏನು ಅಂತ. ಯಾರಿಗೆ ಗೊತ್ತು. ಕಿಟಿ ಕಿಟಿ ಹೆಂಗ್ ಕಾಣ್ತಿದೆ ಪಪ್ಪ ಅಮ್ಮ ಹೆಂಗ್ ಕಾಣ್ತಿದೆ ಹೇಳು. ಈಗ ಏನು ಹೇಳ್ಬೇಡ ಕಣೆ ಕಿಟಿ. ಶಿಬ್ಬಿ ಸರಿ ಓಕೆ ಬೇಬಿ. ಆ್ಯಕ್ಚುಲಿ ಈ ವಿಡಿಯೋ ನೋಡಿ ಸುಮ್ಮನೆ ಹೋಗಿ ನಾನು ಕಟಿಂಗ್ ಮಾಡ್ಕೊ ಬಂದಿದ್ದು, ಬಾತ್ರೂಮ್ ತೊಳೆದಿದ್ದು, ಇವಳು ಕಲರಿಂಗ್ ಮಾಡ್ಕೊಂಡಿದ್ದು ಅಷ್ಟೇ ಆಗೋಯ್ತು. ಸೊ ಇದೇ ತರ ನಮ್ಮ ಡೈಲಿ ಬ್ಲಾಗ್ಸ್ ಅಲ್ವಾ, ಇದೆಲ್ಲ ಮಾಡಲೇಬೇಕು. ಸೊ ಇದೆಲ್ಲ ನೀವು ನೋಡಲೇಬೇಕು. ಡೈಲಿ ಬ್ಲಾಗ್ಸ್ ಅದು. ಹೌದು. ಸೊ ದಿನ ಏನ್ ಮಾಡಿದ್ದು ಮಿಸ್ ಮಾಡದೆ ನನ್ನ ಚಾನಲ್ನ ನನ್ನ ವಿಡಿಯೋಸ್ಗಳನ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬಿಡಿ. Thank you so ಸಪೋರ್ಟ್ much. ಮಾಡಿ. ಓಕೆ ಸಪೋರ್ಟ್ ಮಾಡಿ. ಟಾಟಾ ಬೈ ಬಾಯ್ ಹೀರೋಸ್. ಬಾಯ್ ಹೀರೋಸ್. ಎಲ್ಲಿ ಕ್ಯೂಟಿ ರಾಣಿ ಕಿಟಿ ಬಾಯ್ ಏನು ಬಾಯ್. ಅಷ್ಟೇ.